ನೋಡಿ ಫುಲ್ ಎಂಡಾದ್ಮೇಲೆ ಇದು ಈ ಥರ ಕಾಣಿಸ್ತಿದೆ. ಆಲ್ಮೋಸ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಾರುಣ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, 2 ವಿಡಿಯೋ ಹಾಕಿದ್ದೀನಿ ಮ್ಯಾಟ್ ಹಾಕೋದು ಹೇಗೆ ಅಂತ. ಬಟ್ ರೆಕ್ಟ್ಯಾಂಗ್ಯುಲರ್ ಹಾಕೋದು ಸ್ವಲ್ಪ ಕಷ್ಟ ಇರೋದ್ರಿಂದ ಒಬ್ಬರು ಯಾರೋ ವೀವರು ಕೇಳಿದರು ಇನ್ನು ಡೀಟೇಲಾಗಿ ಹೇಳಿ ಅಂತ. ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಇದೇ ಮ್ಯಾಟ ಹೇಗೆ ಹಾಕೋದು ಅಂತ ನಾನು ಹಾಕಿದ್ದೀನಿ. ನಿಮ್ಗೇನಾದರೂ ನೋಡ್ಬೇಕನ್ಸಿದ್ರೆ ಯಾವ್ಯಾವ ಶೇಪಲ್ಲಿ ಹಾಕಬೇಕು, ಯಾವ್ಯಾವ ಡಿಸೈನಲ್ಲಿ ಹಾಕಬೇಕು ಅದನ್ನೆಲ್ಲ ಡೀಟೇಲಾಗಿ ಹಾಕಿದ್ದೀನಿ. ಆ ವಿಡಿಯೋ ಬೇಕು ಅಂದರೆ ನನ್ನ ಪ್ರೊಫೈಲಲ್ಲಿ ಇರುತ್ತೆ ಈ ಚಾನಲಲ್ಲಿ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು. ನಾನಿವಾಗ ಇದನ್ನೇ ಇನ್ನು ಡೀಟೇಲಾಗಿ ಜಸ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಹೇಗೆ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ಲುಂಗಿ ಬಟ್ಟೆ ಇರುತ್ತಲ್ವ ಅದನ್ನು ತಗೊಂಡಿದ್ದೀನಿ. ನಾನು ಚಿಕ್ಕದಾಗಿ ಹಾಕಿ ತೋರಿಸ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ಫುಲ್ ಹಾಕೋದಕ್ಕೆ ಟೈಮ್ ಇಲ್ಲ, ಅವ್ರು ಕೇಳಿದರು ಅಂತ ನಾನು ಇವಾಗ ಹಾಕ್ತಿದ್ದೀನಿ. ಇದನ್ನು ಫಸ್ಟ್ ನಾವು ಈ ಥರ ಎಣ್ಕೋಬೇಕು. ಒಂದು ಸೆಕೆಂಡ್. ಫಸ್ಟ್ ನಾವು ಇದನ್ನು ಈ ಥರ ಬೇಸ್ ಹಾಕೋಬೇಕಾಗುತ್ತೆ. ಈ ಬೇಸ್ ಎಲ್ಲ ಹಾಕೊಳ್ಳೋದು ಹೇಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು 2 ವಿಡಿಯೋ ಹಾಕಿದ್ದೀನಲ್ವ ಅದರಲ್ಲಿ ಡೀಟೇಲಾಗಿ ಹಾಕಿದ್ದೀನಿ ಸ್ಟಾರ್ಟಿಂಗಿಂದ ಹೇಗೆ ಹಾಕೋದು ಅಂತ, ಅದನ್ನು ನೀವು ಚೆಕ್ ಮಾಡ್ಬೋದು. ಇದಿಷ್ಟು ನಾನು ಇಲ್ಲಿ ಎಷ್ಟು ಎಣೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿಂದ ಇಲ್ಲಿ ಕೌಂಟ್ ಮಾಡಿದ್ರೆ ನಿಮಗೆ ಒಂದು 12 ಅಷ್ಟು ಎಣೆ ಇದೆ. 5, 6, 7, 8, 15 ಎಣೆ ಇದೆ ಇದರಲ್ಲಿ. ಬಟ್ ನಾನು ಇದನ್ನು ಹಾಕಿರೋದು ಬಂದು 22 ತಗೊಂಡು ಹಾಕಿದ್ದೀನಿ. ಇದು 22 ಹಾಕಿದ್ರೆ ನಿಮಗೆ ಒಂದು ಮೀಡಿಯಮ್ ಸೈಜ್ ಬರುತ್ತೆ. ಇದಕ್ಕಿಂತ ದೊಡ್ಡದಾಗಿ ಬೇಕು ಅಂದರೆ ನೀವು ಈ ಲೆಂತನ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ. 25, 30 ತಗೋಬೇಕು. 30 ತುಂಬ ದೊಡ್ಡದಾಗ್ಬೋದು. ನಾನಿಲ್ಲಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಈ ಥರ ಕಾರ್ನರ್ ಏನು ಬರುತ್ತೆ ಅದು ಬೇಗ ಬರಬೇಕು. ಅದಕ್ಕೆ ನಾನು ಚಿಕ್ಕದಾಗಿ ತಗೊಂಡಿದ್ದೀನಿ. 15 ಎಣೆ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿಗೆ ಉದ್ದಕ್ಕೆ. ಏನಿಲ್ಲ, ಅದು ಜಸ್ಟ್ ಒಂದು ನಾಟ್ ಹಾಕ್ಬಿಟ್ಟು ಅದರೊಳಗಡೆಯಿಂದ ತಗೊಂಡ್ರೆ ಆಯಿತು. ನಾನಿಲ್ಲಿ ಬೇರೆ ಎಣೆ ಹೇಗೆ ಹಾಕೋದು ಅಂತ ತೋರಿಸ್ತಿಲ್ಲ, ಯಾಕಂದರೆ ನಾನು ಅದು ಆಲ್ರೆಡಿ ಇನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನಾನು ಜಸ್ಟ್ ರೆಕ್ಟ್ಯಾಂಗ್ಯುಲರ್ ಚೌಕಾಕಾರ ಅಥವಾ ಆಯತಾಕಾರ ಹೇಗೆ ಹಾಕೋದು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾವು ಇದನ್ನು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಹಾಕ್ತಿರೋದ್ರಿಂದ ಈ ಲೆಂತನ್ನ ಜಾಸ್ತಿ ತಗೋಬೇಕಾಗುತ್ತೆ. ನಾನಿಲ್ಲಿ ತೋರಿಸೋದಕ್ಕೆ ಇಷ್ಟು ತಗೊಂಡಿದ್ದೀನಿ. ಇದಿಷ್ಟು ಎಣ್ಕೊಂಡಾದಮೇಲೆ ನಾವು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತು ತಗೊಳ್ಳಿ. ನಾನು ಆಗಲೇ ಹೇಳಿರೋ ಹಾಗೆ ನಿಮಗೆ ಮೀಡಿಯಮ್ ಸೈಜ್ ಬೇಕು ಅಂದರೆ ಒಂದು 25 ಎಣ್ಕೋಬೇಕಾಗುತ್ತೆ. ನಾನಿಲ್ಲಿ 15 ತಗೊಂಡಿದ್ದೀನಿ ತೋರಿಸೋದಕ್ಕೆ. ಇದಿಷ್ಟು ಎಣ್ದಾದ್ಮೇಲೆ ನಾವು ಈ 4 ಮೂಲೆಗಳಲ್ಲಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಬರಬೇಕು ಅಂದರೆ ನಾವು ಈ ಮೂಲೆ, ಈ ಮೂಲೆ, ಈ ಮೂಲೆ, ಈ ಮೂಲೆ, ಈ 4 ಮೂಲೆಗಳಲ್ಲಿ ನಾವು ಎಕ್ಸ್ಟ್ರಾ ಒಂದು ಎಣೆ ಹಾಕಬೇಕಾಗುತ್ತೆ. ಅದಕ್ಕೂ ಮುಂಚೆ ಒಂದು ರೌಂಡ್ ನಾವು ಎಣ್ಕೊಬಿಡಬೇಕು. ಆ ರೌಂಡು ಹೇಗೆ ಎಣೆಯೋದು ಅಂತ ತೋರಿಸ್ತಿದ್ದೀನಿ. ಫಸ್ಟು ನಿಮಗೆ ಯಾವ ಶೇಪಲ್ಲಿ ಬೇಕು, ಒಂದು 4-5 ಡಿಸೈನ್ ಬರುತ್ತೆ ನಾನು ಹಾಕಿರೋದ್ರಲ್ಲಿ. ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಳ್ಳಿ. ಆ ಡಿಸೈನ್ಗಳೆಲ್ಲ ನಾನು ಇದರಲ್ಲಿ ತೋರ್ಸೋಕ್ಕೆ ಹೋಗ್ತಿಲ್ಲ, ಯಾಕಂದರೆ ನಾನು ಅದು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಡಿಫ್ರೆಂಟ್ ಒಂದು 4-5 ಡಿಸೈನ್ಸ್ ಹೇಗೆ ಹಾಕೋದು ಅಂತ. ಇಲ್ಲಿ ನಾನು ಒಂದು ಡಿಸೈನ್ ತಗೋತಿದ್ದೀನಿ. ನಿಮಗೆ ಬೇಸಿಕ್ಕಿಂದ ಮ್ಯಾಟ್ ಎಣಿಯೋದು ಗೊತ್ತಿಲ್ಲ ಅನ್ನೋದಿದ್ದರೆ ನೀವು ಆ ವಿಡಿಯೋ ರೆಫರ್ ಮಾಡ್ಬೋದು. ನಾನಿಲ್ಲಿ ಹಾಕ್ತಿರೋದು ನಿಮಗೆ ಎಣಿಯೋದಕ್ಕೆ ಬರುತ್ತೆ, ಬಟ್ ರೆಕ್ಟ್ಯಾಂಗ್ಯುಲರ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಇದನ್ನು ನೀವು ನೋಡಿ ಕಲಿಬೋದು. ಫಸ್ಟ್ ನಾನು ಇದು ಉದ್ದ ಎಣ್ಕೊಂಡಾದಮೇಲೆ ಇಲ್ಲೊಂದು ಎಣೆ ತಗೋತೀನಿ. ಇಲ್ಲಿ ನೀವು ಯಾವ ಎಣೆ ಬೇಕೋ ಆ ಎಣೆ ಹಾಕೋಬೋದು. ಇನ್ನು ಚಿಕ್ಕದಾಗಿ ಒಂದೇ ಒಂದು ಎಣೆನೂ ಬರುತ್ತೆ, ಅದನ್ನು ಕೂಡ ಹಾಕ್ಬೋದು. ಇದು ರೆಕ್ಟ್ಯಾಂಗ್ಯುಲರ್ ನಾವು ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇದು ಒಂದು ರೌಂಡ್ ಎಂಡ್ ಆಗಬೇಕು. ಇಲ್ಲಿ ನೋಡಿ ನಾನಿಲ್ಲಿ 15 ಎಣೆ ತಗೊಂಡಿದ್ದೆ. 15 ಈ ಎಂಡಿಂದ ಈ ಎಂಡ್ವರೆಗೂ ನಾನು ಎಣೆ ಹಾಕಿದ್ದೀನಿ. ಇಲ್ಲಿ ಲಾಸ್ಟ್ ಒನ್ ಇದೆ, ಲಾಸ್ಟ್ನೇದು ನಾನು ಇದೇ ಥರ ಹಾಕ್ತೀನಿ.
ಈ ಲಾಸ್ಟ್ನೇದು ಹಾಕಿ ಆದಮೇಲೆ ನಾವು ಹಿಂಗೆ ಕ್ರಾಸ್ ಆಗೋದಕ್ಕೂ ಮುಂಚೆ ಇಲ್ಲಿ ಇನ್ನೊಂದು ಈ ಥರ ಹಾಕಬೇಕು. ಈ ಸ್ಟ್ರೈಟ್ ಬರಬೇಕು. ನಾನು ಆಗಲೇ ಹೇಳ್ದಂಗೆ ಇಷ್ಟು ಲೆಂತ್ ತಗೋಬಿಡಿ, ಸ್ವಲ್ಪ ಜಾಸ್ತಿ ತಗೊಳ್ಳಿ, ಆವಾಗಲೇ ನಾರ್ಮಲ್ ಸೈಜ್ ಬರೋದು. ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಇಷ್ಟು ಸೈಜ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ನೀವು ಎಂಡ್ ಹಾಕಾದ್ಮೇಲೆ ಈ ಥರ ಇದು ಅಷ್ಟು ಒಂದೇ ಒಂದೆಣೆ ಇದಿಷ್ಟು ಹಿಂಗೆ ಹಾಕಬೇಕು. ಇದು ಹಾಕಾದ್ಮೇಲೆ ಮತ್ತೆ ಇನ್ನೊಂದು ಎಣೆ ನಾನು ಎಣಿತಿದ್ದೀನಿ. ಆಮೇಲೆ ಇಲ್ಲಿ ಕ್ರಾಸ್ ಆಗಬೇಕಲ್ಲ, ಇಲ್ಲಿ ಕ್ರಾಸ್ ಆಗೋಕ್ಕೂ ಮುಂಚೆ ಇನ್ನೊಂದು ಹಾಕಬೇಕು. ಜಸ್ಟ್ ಈ ಥರ ಎಕ್ಸ್ಟ್ರಾ ನಾಟು, ಯಾಕಂದರೆ ನೆಕ್ಸ್ಟು ನಾವು ಈ ಕಡೆಯಿಂದ ನಾವು ಹಾಕೊಬಂದು ಇಲ್ಲಿಗೆ ಬಂದಾಗ ಇಲ್ಲಿ ಬೇರೆ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲೊಂದು ಬೇರೆ ಥರ ಎಣೆ ಅಂದರೆ ಎಕ್ಸ್ಟ್ರಾ ಹಾಕಬೇಕಾಗುತ್ತೆ. ಅದು ನಾನು ಹೇಳ್ತೀನಿ ಇಲ್ಲಿ ಬಂದಾದಮೇಲೆ. ಅದಕ್ಕೇ ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಈ 4 ಮೂಲೆಗಳಲ್ಲಿ ನಾವು ಡಿಫ್ರೆಂಟಾಗಿ ಹಾಕಬೇಕು. ಇಲ್ಲೊಂದು ಹಾಕ್ತಿದ್ದೀನಿ, ಇಲ್ಲೊಂದು ಹಾಕ್ತಿದ್ದೀನಿ. ಆಮೇಲೆ ಇದೇ ಥರ ಈ ಸೈಡೂ ಎಣ್ಕೊಂಡು ಹೋಗಿ ಮತ್ತು ಈ ಮೂಲೆಯಲ್ಲೊಂದು ಈ ಮೂಲೆಯಲ್ಲೊಂದು ಹಾಕಬೇಕು. ಒಂದೆಣೆ ಒಂದು ರೌಂಡ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲೊಂದು ಬಿಟ್ಟಿದ್ದೀನಿ, ಅದು ನೆಕ್ಸ್ಟ್ ರೌಂಡ್ ಬಂದಮೇಲೆ ತೋರಿಸ್ತೀನಿ. ಇದೇ ಥರ ಇನ್ನೇನು ಹಾಕಂಗಿಲ್ಲ, ಮಧ್ಯದಲ್ಲಿ ಏನೂ ಇಲ್ಲ. ಇದೇ ಥರ ಈ ಕಡೆನೂ ಹಾಕೊಂಡು ಹೋಗಬೇಕು. ನೀವಿಲ್ಲಿ ನೋಡ್ತಿರ್ಬೋದು, ನಾನು ಸೈಜ್ ಚಿಕ್ಕದಾಗಿ ತೊಗೊಂಡಿದ್ದೀನಿ ತೋರಿಸೋದಕ್ಕೆ. ಇದು ಇವಾಗ ಓವೆಲ್ ಶೇಪ್, ಎಗ್ ಶೇಪಲ್ಲಿ ಬರ್ತಿದೆ. ನಾವು ಇದನ್ನು ರೆಕ್ಟ್ಯಾಂಗ್ಯುಲರಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ, ಇಲ್ಲಾಗಲೇ ನಾನು ತೋರಿಸಿದ್ದೆ, ಒಂದು ಎಕ್ಸ್ಟ್ರಾ ಒಂದು ಎಣೆ ಹಾಕಿದ್ದೆ ನಾನಿಲ್ಲಿ, ಮತ್ತು ಈ ಮೂಲೆಯಲ್ಲಿ ಒಂದು ಎಕ್ಸ್ಟ್ರಾ ಹಾಕಿದ್ದೆ. ಅದೇ ಥರ ಈ ಎಂಡಲ್ಲಿ ಇದು ಒಂದಿದೆ, ಇದು ಒಂದು ಹಾಕ್ಬಿಡ್ತೀನಿ. ಸೆಕೆಂಡ್ ಈ ಎಂಡಿಗೆ ಬಂದ್ವಲ್ವ, ಈ ಎಂಡಲ್ಲಿ ಏನು ಮಾಡಬೇಕು ಅಂದರೆ ಈ ಎಂಡಲ್ಲಿ 1 2 3 4 ಮೂಲೆಯಲ್ಲೂ ನಾವು ಒಂದೊಂದು ಎಣೆ ಹಾಕಬೇಕು. ಅದು ಹೆಂಗೆ ಹಾಕಬೇಕು ಅಂದರೆ ಜಸ್ಟ್ ಇದು ನೆಕ್ಸ್ಟ್ ನಾವು ರೌಂಡ್ ತೊಗೊಳ್ತೀವಲ್ಲ ಆವಾಗ ಹೆಲ್ಪ್ ಆಗುತ್ತೆ. ಅದಕ್ಕೇ ಈ ಥರ ಒಂದು ಎಕ್ಸ್ಟ್ರಾ ಹಾಕ್ತಿದ್ದೀನಿ, ಇಷ್ಟೇ. ಬೇರೆ ಕಡೆ ಎಲ್ಲ ನಾನು ಬಿಟ್ಟಿಲ್ಲ, ಇಲ್ಲಿ ಜಸ್ಟ್ ಇದೊಂದು ಎಕ್ಸ್ಟ್ರಾ ಹಾಕ್ತಿದ್ದೀನಿ. ಇದು ಫಸ್ಟ್ ರೌಂಡಲ್ಲಿ ಮಾತ್ರ. ನೆಕ್ಸ್ಟ್ ರೌಂಡಿಂದ ಬೇರೆ 4 ಹಾಕಬೇಕಾಗುತ್ತೆ, ಅದು ನಾನು ತೋರಿಸ್ತೀನಿ. ಅದೇ ಥರ ಈ ಮೂಲೆಯಲ್ಲೂ ಹಾಕಬೇಕು ನಾವು ಒಂದು ಎಕ್ಸ್ಟ್ರಾ. ಈ ಎಂಡಲ್ಲಿ ಇನ್ನೊಂದು ಹಾಕ್ತಿದ್ದೀನಿ.
ಇಷ್ಟು. ಈಗ ನೋಡಿ ಇದಿಷ್ಟು ನೋಡೋದಕ್ಕೆ ಇವಾಗ ಎಗ್ ಶೇಪಲ್ಲಿ ಕಾಣಿಸ್ತಿದೆ, ಅದು ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿಂದ ಎಣ್ಣೆ ಎಣ್ಕೊಬಂದಾದಮೇಲೆ ಇಲ್ಲೊಂದು ಹೋಲ್ ಬಿಟ್ಟಿದ್ದೀನಿ, ಅಂದರೆ ಒಂದು ಎಕ್ಸ್ಟ್ರಾ ಎಣ್ಣೆ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಈ ಮೂಲೆಯಲ್ಲಿ ಒಂದು ಹಾಕಿದ್ದೀನಿ, ಈ ಕಡೆ ಒಂದು ಈ ಕಡೆ ಒಂದು. ಆಮೇಲೆ ಇಲ್ಲಿ ಬಂದರೆ ಇಲ್ಲೊಂದು ಹಾಕಿದ್ದೀನಿ ಎಕ್ಸ್ಟ್ರಾ, ಆಮೇಲೆ ಇಲ್ಲೊಂದು ಬಿಟ್ಟಿದ್ದೀನಿ, ಇಲ್ಲಲ್ಲ ಇಲ್ಲಿ ಇವಾಗ ಹಾಕಿದ್ದೀನಲ್ಲ ಇದು, ಇಲ್ಲೊಂದು ಇಲ್ಲೊಂದು, 4 ಮೂಲೆಗಳಲ್ಲಿ ಒಂದೊಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಏನಕ್ಕೆ ಹಾಕಿರೋದು ಅಂತ ನಾನು ನೆಕ್ಸ್ಟ್ ರೌಂಡ್ ಬಂದಮೇಲೆ ತೋರಿಸ್ತೀನಿ. ಸೊ ಇದೇ ಥರ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಹಾಕೊಂಡು ಹೋಗ್ತಿದ್ದೀನಿ. ಸೇಮ್ ಇನ್ನೇನು ಎಕ್ಸ್ಟ್ರಾ ಹಾಕೋಂಗಿಲ್ಲ, ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಅದೇ ಥರ ಎಣ್ಕೊಂಡು ಹೋಗಬೇಕು. ಇಲ್ಲಿ ಏನು ಎಣ್ತಿದ್ದೀನಿ ಅದೇ ಥರ. ಒಂದು ಇಲ್ಲಿದೆ, ಎಕ್ಸ್ಟ್ರಾ ಎಣ್ಣೆ ಹಾಕಿದ್ವಲ್ಲ ಅದು ಇಲ್ಲಿದೆ, ಇಲ್ಲೊಂದು ಇಲ್ಲೊಂದು. ಸೊ ಇಲ್ಲಿಗೆ ಬರೋವರೆಗೂ ನಾನು ಇಷ್ಟು ಎಣಿತೀನಿ, ಇನ್ನು 3 ಇದೆ. ಇನ್ನು 1. ಸೊ ಇವಾಗ ಇಲ್ಲಿಗೆ ಬಂದ್ವಿ. ನೆಕ್ಸ್ಟ್ ಬಂದು ನಮಗೆ ಇದು, ಇಲ್ಲಿ ನಾವೇನು ಮಾಡಬೇಕು, ರೆಕ್ಟ್ಯಾಂಗ್ಯುಲರ್ ಶೇಪ್ ಬರಬೇಕು ಅಂದರೆ ಇಲ್ಲೆಲ್ಲ ನಾವು ಒಂದು ಎಣೆ ಒಳಗಡೆ ಒಂದೇ ಹಾಕ್ತಿದ್ವಿ. ಬಟ್ ಇಲ್ಲಿ ನಾನು ಎಕ್ಸ್ಟ್ರಾ ಹಾಕಿದ್ನಲ್ವ, ಇಲ್ಲಿ ಮತ್ತು ಇಲ್ಲಿ ಎಕ್ಸ್ಟ್ರಾ ಹಾಕಿದ್ನಲ್ಲ, ಇಲ್ಲಿ ನಾವು 4 ಹಾಕಬೇಕಾಗುತ್ತೆ. 4 ಹೆಂಗೆ ಅಂದರೆ ಇದ್ರೊಳಗಡೆ ನೋಡಿ, 1 ಆಯಿತು, ಮತ್ತು ಇದ್ರೊಳಗಡೆನೆ ಇನ್ನೊಂದು ಹಾಕಬೇಕು, 2 ಆದಮೇಲೆ ಸೇಮ್ ಒಂದು ಎಕ್ಸ್ಟ್ರಾ ಹಾಕಿದ್ನಲ್ಲ ಅದನ್ನು ಹಾಕಬೇಕು. ಯಾಕಂದರೆ ಇದು ನೆಕ್ಸ್ಟ್ ನಾವು ಈ ಕಡೆಯಿಂದ ಬಂದು ನೆಕ್ಸ್ಟ್ ರೌಂಡ್ ಬರ್ತೀವಲ್ವ, ಆವಾಗ ಇಲ್ಲಿ ನಾವು ಮತ್ತೆ 4 ಹಾಕಬೇಕಾಗುತ್ತೆ, ಅದಕ್ಕೆ ಒಂದು ಎಕ್ಸ್ಟ್ರಾ ಹಾಕ್ತಿದ್ದೀನಿ. ಇದು ನೋಡಿ, ಇದ್ರೊಳಗಡೆ 2 ಹಾಕಿದ್ದೀನಿ, 2 ಹಾಕಿ ಒಂದು ಎಕ್ಸ್ಟ್ರಾ ಹಾಕಿದೆ, ಮತ್ತೆ ಇನ್ನೆರಡು ಹಾಕ್ತೀನಿ. 1 2 ಗೊತ್ತಾಯ್ತಲ್ವ ನಿಮ್ಗೆ? ಇವಾಗ ಇಲ್ಲಿ ಒಂದು ಎಕ್ಸ್ಟ್ರಾ ನಾನು ಹಾಕ್ಕೊಂಡಿದ್ನಲ್ಲ, ಅದು ಆ ಎಣ್ಣೆ ಒಳಗಡೆ 4 ಹಾಕಿದ್ದೀನಿ ನಾನು. 1 2 3 4. ಈ ಹೋಲ್ ಒಳಗಡೆ 1 2 ಆದಮೇಲೆ ಒಂದು ಎಕ್ಸ್ಟ್ರಾ, ಈ ಎಕ್ಸ್ಟ್ರಾ ಬಂದು ನಮಗೆ ನೆಕ್ಸ್ಟ್ ರೌಂಡಲ್ಲಿ ಬೇಕಾಗುತ್ತೆ. 3 4 ಎಣ್ಣೆ ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ. ಆಮೇಲೆ ನಾವು ಇನ್ನೊಂದು ಹಾಕಿರೋದು ಇಲ್ಲಲ್ವಾ, ಅದಕ್ಕೂ ಮುಂಚೆ ಇನ್ನೊಂದು ಎಣ್ಣೆ ಇದೆ, ಅದಕ್ಕೆ ಒಂದೇ ಎಣ್ಣೆ ಹಾಕ್ತಿದ್ದೀನಿ. ಇದು ಹಾಕಾದ್ಮೇಲೆ ಇಲ್ಲೊಂದು ನಾನು ಎಕ್ಸ್ಟ್ರಾ ಹಾಕಿದ್ನಲ್ಲ, 4 ಮೂಲೆಯಲ್ಲೂ ಹಾಕಬೇಕು. ಇಲ್ಲೊಂದು ಎಕ್ಸ್ಟ್ರಾ ಹಾಕಿದ್ದೆ, ಅದಕ್ಕೆ 4 ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಬಿಟ್ಟಿದ್ದೀನಿ. ಇಲ್ಲೊಂದು ಎಕ್ಸ್ಟ್ರಾ ಹಾಕಿದ್ನಲ್ವ, ಇಲ್ಲಿ ಮತ್ತೆ 4 ಹಾಕಬೇಕು. 1 2 ಆದಮೇಲೆ ಮತ್ತೆ ನಾನು ಹೇಳಿದ್ನಲ್ಲ ಒಂದು ಎಕ್ಸ್ಟ್ರಾ, ಅದಾದಮೇಲೆ ಮತ್ತೆರಡು. ಆಯ್ತಲ್ವಾ?
ಇವಾಗ ನೋಡಿ, ಆವಾಗಲೇ ನಾನಿಲ್ಲಿ ಎಕ್ಸ್ಟ್ರಾ ಹಾಕಿದ್ನಲ್ವ, ಇಲ್ಲಿ 4 ಹಾಕಿದೆ, ಇಲ್ಲಿ 4 ಹಾಕಿದೆ. 4 ಹಾಕಬೇಕಿದ್ರೆ ಒಂದು ಎಕ್ಸ್ಟ್ರಾ ಬಿಟ್ಟೆ. ಇದು ನಾನು ನೆಕ್ಸ್ಟ್ ರೌಂಡಲ್ಲಿ ಬರಬೇಕಿದ್ರೆ ಯೂಸ್ ಮಾಡ್ಕೊತೀನಿ. ಮತ್ತೆ ಇಲ್ಲಿ 4 ಹಾಕಿದ್ದೀನಿ, ಅದರಲ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾ ಎಣ್ಣೆ ಹಾಕಿದ್ದೀನಿ. ಇದನ್ನು ನಾನು ಇಲ್ಲಿ ಎಣ್ಕೊಬರ್ತೀವಲ್ವ, ಅವಾಗ ಮತ್ತೆ ಇಲ್ಲಿ ನಾನು ಇದೇ ಥರ ಈ ಥರ 4 ಹಾಕಬೇಕು, ಅದಕ್ಕೆ ಬಿಟ್ಟಿದ್ದೀನಿ. ಸೊ ಇದೇ ಥರ ನಾವು ಕಂಟಿನ್ಯೂ ಮಾಡಿದರೆ ರೆಕ್ಟ್ಯಾಂಗ್ಯುಲರ್ ಬರುತ್ತೆ. ನಾನು ನೆಕ್ಸ್ಟ್ ರೌಂಡ್ ಬರಬೇಕಿದ್ರೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಆಲ್ರೆಡಿ ನಿಮಗೆ ಶೇಪ್ ಸ್ಟಾರ್ಟ್ ಆಗ್ತಿದೆ, ಸ್ಕ್ವೇರು. ಇದೇ ಥರ ನಾನು ಇಲ್ಲಿ ಏನು ಮಾಡೋ ಥರ ಇಲ್ಲ, ಮೂಲೆಯಲ್ಲಿ ಮಾತ್ರ ನಾವು ಹಾಕಬೇಕು. ಸೊ ಇದೇನು ಹಾಕಿದ್ವಿ ಸ್ಟ್ರೈಟು, ಇದೇ ಥರ ಇಲ್ಲಿವರೆಗೂ ಹಾಕ್ತಿದ್ದೀನಿ. ಇಲ್ಲಿ ಒಂದೆಣೆಗೆ ಒಂದೇ ಹಾಕ್ತಿದ್ದೀವಿ, ಮೂಲೆಯಲ್ಲಿ ಮಾತ್ರ 4 ಹಾಕಬೇಕು. ಆ 4 ಹಾಕೋದಕ್ಕೆ ನಾವು ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಎಣ್ಣೆ ಹಾಕಿ ಬಿಟ್ಟಿರಬೇಕು. ಇಲ್ಲಿ ಸೇಮ್ ಒಂದಕ್ಕೊಂದು ಹಾಕ್ಕೊಂಡು ಹೋಗ್ತಿದ್ದೀನಿ. ಈ 2 ಹಾಕಾದ್ಮೇಲೆ ನಾವಿಲ್ಲಿ ಎಕ್ಸ್ಟ್ರಾ ಎಲ್ಲ ಹಾಕಿದ್ವಿ, ಇಲ್ಲೊಂದು ಹಾಕಿದ್ದೀನಿ, ಮತ್ತು ಇಲ್ಲೊಂದು ಹಾಕಿದ್ದೀನಿ. ಸೊ ಮತ್ತೆ ಇಲ್ಲಿ ಎಲ್ಲಿ ಎಕ್ಸ್ಟ್ರಾ ತಗೊಂಡಿದ್ನಲ್ಲ, ಇಲ್ಲಿಗೆ 4 ಹಾಕಬೇಕು. ಈ ಕಡೆ ಹಾಕಿದ್ವಲ್ಲ, ಇದೇ ಥರ ಇಲ್ಲಿಗೆ 4 ಹಾಕಬೇಕು. 4ರ ಮಧ್ಯದಲ್ಲಿ ಒಂದು ಎಕ್ಸ್ಟ್ರಾ ಎಣ್ಣೆ ಹಾಕಬೇಕು. 1 2 ಅದರೊಳಗಡೆನೇ ಹಾಕಬೇಕು, ಬೇರೆ ಕಡೆ ಹಾಕಬಾರ್ದು, ಅದಕ್ಕೆ ಅಂತಲೇ ಜಾಗ ಬಿಟ್ಟಿರ್ತೀವಿ. 2 ಹಾಕಾದ್ಮೇಲೆ ಒಂದು ಎಕ್ಸ್ಟ್ರಾ ಇದು, ಆಮೇಲೆ ಮತ್ತೆ 2. ನೋಡಿದ್ರಲ್ಲ, 4 ಹಾಕಿದ್ದೀನಿ. 1 2 3 4 ಮಧ್ಯದಲ್ಲಿ ಜಾಗ ಬಿಟ್ಟಿದ್ದೀನಿ. ಒಂದು ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಇದೇ ಥರ ಇಲ್ಲಿ ನಾವು ಇನ್ನೊಂದು ಹಾಕ್ತಿದ್ದೀವಲ್ಲ, ಅದ್ರ ಮಧ್ಯೆ 3 ಇದೆ, ಅದನ್ನು ಫಸ್ಟ್ ಹಾಕಬೇಕು. ಅದಕ್ಕೇನು ಎಕ್ಸ್ಟ್ರಾ ಹಾಕೋ ನೆಸೆಸಿಟಿ ಇಲ್ಲ, ಹಾಕಬಾರ್ದು, ಅವಾಗ ಶೇಪ್ ಹೋಗ್ಬಿಡುತ್ತೆ. ಇದಕ್ಕೆಲ್ಲ ನಾವು ಎಕ್ಸ್ಟ್ರಾ ಹಾಕಿದ್ರೆ. ಈಗ ನೋಡಿ, ನಿಮ್ಗೆ ಆಲ್ರೆಡಿ ಒಂದು ಶೇಪ್ ಬರ್ತಿದೆ, ಮೂಲೆ ಥರ ಕಾಣ್ತಿದೆ. ಇನ್ನೊಂದು 2 ರೌಂಡ್ ಬಂದರೆ ನಿಮಗೆ ನೀಟಾಗಿ ಶೇಪ್ ಗೊತ್ತಾಗುತ್ತೆ. ಈಗ ನೋಡಿ, 2 ಹಾಕಾದ್ಮೇಲೆ ಇಲ್ಲಿ ಅಗೇನ್ ಒಂದು ಎಕ್ಸ್ಟ್ರಾ ಏನು ಬಿಟ್ಟಿದ್ದೆ ಅಲ್ವಾ, ಇಲ್ಲಿ 4 ಹಾಕಬೇಕು. 4 ಹಾಕಬೇಕಿದ್ರೆ 2 ಹಾಕಿ, ಒಂದು ಎಣ್ಣೆ ಹಾಕಿ, ಆಮೇಲೆ ಮತ್ತೆ 2 ಹಾಕಬೇಕು. 1 2 ಒಂದು ಎಕ್ಸ್ಟ್ರಾ, ಅದಾದಮೇಲೆ ಮತ್ತೆ 2. ಇದೇ ಥರ ಈ ಮೂಲೆ, ಈ ಮೂಲೆ, ಈ ಮೂಲೆ, ಈ ಮೂಲೆ, ಈ 4 ಮೂಲೆಗಳಲ್ಲಿ ನಾವು ಈಗೇನು ತೋರಿಸಿದ್ನಲ್ವ, ಒಂದು ಎಕ್ಸ್ಟ್ರಾ ಬಿಟ್ಟಿರ್ತೀವಿ, ಆ ಎಕ್ಸ್ಟ್ರಾದ ಒಳಗಡೆ 4 ಹಾಕಬೇಕು. ಬೇರೆ ಕಡೆ ಎಲ್ಲ ಈ ಸ್ಟ್ರೈಟ್ ಬರುತ್ತಲ್ಲ, ಇಲ್ಲೆಲ್ಲ ಒಂದು ಎಣ್ಣೆ ಒಳಗಡೆ ಒಂದೇ ಹಾಕ್ತೀವಿ. ಈ ಮೂಲೆ, ಈ ಮೂಲೆ, ಈ ಮೂಲೆ, ಈ ಮೂಲೆ, 4 ಮೂಲೆಗಳಲ್ಲಿ 4 ಒಂದೇ ಎಣ್ಣೆ ಒಳಗಡೆ 4 ಹಾಕಬೇಕು. 4 ಹಾಕಬೇಕಿದ್ರೆ 2 ಹಾಕಿ, ಇದು ಎಕ್ಸ್ಟ್ರಾ ಬಿಟ್ಟು, ಎಕ್ಸ್ಟ್ರಾ ಏನಕ್ಕೆ ಬಿಡ್ತೀವಿ ಅಂದರೆ, ನಾವು ನೆಕ್ಸ್ಟ್ ರೌಂಡ್ ಬರಬೇಕಿದ್ರೆ ಇದ್ರೊಳಗಡೆ 4 ಹಾಕಬೇಕು ನಾವು, ಅದಕ್ಕೆ ಇದನ್ನು ಬಿಡ್ತಿದ್ದೀವಿ. ಇದನ್ನು 2 ಹಾಕಿ, ಇದೊಂದು ಬಿಟ್ಟು, ಆಮೇಲೆ ಮತ್ತೆ 2 ಹಾಕಬೇಕು. 4 ಮೂಲೆಗಳಲ್ಲಿ ಇದೇ ಥರ ಪ್ರೊಸೀಜರ್ ಫಾಲೋ ಮಾಡಬೇಕು. ಈಗ ನೋಡಿ, ಮತ್ತೆ ನಾನು ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಹಾಕಿ, ಮತ್ತೆ ಇಲ್ಲಿ 4 ಹಾಕಿದ್ದೆ ಅಲ್ವಾ, ಇದ್ರೊಳಗಡೆ 4 ಹಾಕ್ತೀನಿ.
ಇಲ್ಲಿ ನೋಡ್ಕೋಬೇಕು ಅಗೇನ್ ನಾವು ಇಲ್ಲಿ ಲಾಸ್ಟ್ ಟೈಮ್ ಇದ್ರೊಳಗಡೆ 4 ಹಾಕಿದ್ವಿ. ಆ 4ರಲ್ಲಿ ಇದು 2 ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಇದ್ರೊಳಗಡೆ 4 ಹಾಕಿದ್ವಿ, 1 2 3 4. ಈ 4ರಲ್ಲಿ ಇದು ಫಸ್ಟ್ 2, ಈ ಫಸ್ಟ್ 2 ಆದಮೇಲೆ ಇದು ನಾವು ಜಾಗ ಬಿಟ್ಟಿದ್ವಿ, ಅಂದರೆ ಒಂದು ಎಕ್ಸ್ಟ್ರಾ ಹಾಕಿದ್ವಿ. ಇವಾಗ ಇದ್ರೊಳಗಡೆ 4 ಹಾಕಬೇಕು. ಇದ್ರೊಳಗಡೆ ಅಲ್ಲಿವರೆಗೂ ಸೇಮ್ ಒಂದೊಂದೇ ಹಾಕೊಬರ್ತೀನಿ. ಆಯಿತು. ಇವಾಗ ನೋಡಿ ಈ ಪ್ಲೇಸು ಇದರಲ್ಲಿ 4 ಹಾಕಬೇಕು. 1 2 2 ಆದಮೇಲೆ ಒಂದು ಎಕ್ಸ್ಟ್ರಾ, ಅದಾದಮೇಲೆ ಮತ್ತೆ 2. ಸೊ ನಾವು ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ, ಈ ಮೂಲೆಯಲ್ಲಿ ಶೇಪ್ ಬರ್ತಾ ಹೋಗುತ್ತೆ. ಈ 2 ಈ ಕಡೆಗೆ ಸೇರ್ಕೊಳ್ಳುತ್ತೆ, ಈ 2 ಈ ಕಡೆ ಸೇರ್ಕೊಳ್ಳುತ್ತೆ. ಈ ಥರ ರೆಕ್ಟ್ಯಾಂಗ್ಯುಲರ್ ಬರ್ತಾ ಹೋಗುತ್ತೆ. ಮತ್ತು ಇಲ್ಲೂ ಅದೇ ಥರ ಈ ಮೂಲೆಯಲ್ಲಿ ಲಾಸ್ಟ್ ಟೈಮು ಇದ್ರೊಳಗಡೆ 4 ಹಾಕಿದ್ದೆ, ಅದೇನೇ ಇದು 2. ಅದಾದಮೇಲೆ ಒಂದು ಜಾಗ ಬಿಟ್ಟಿದ್ದೀನಿ. ಇದ್ರೊಳಗಡೆ ಇವಾಗ ಹಾಕಬೇಕು. ಅದಕ್ಕೂ ಮುಂಚೆ ಇಲ್ಲಿದೆಯಲ್ಲ, ಇದಿಷ್ಟಕ್ಕೆ ಒಂದೊಂದು ಹಾಕ್ತೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೀವು 3-4 ರೌಂಡ್ ಬಂದರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ನೋಡಿ, ಇವಾಗ ಲಾಸ್ಟ್ ಟೈಮ್ ಇಲ್ಲಿ ಹಾಕಿದ್ದು, ಅದಾದಮೇಲೆ ಇಲ್ಲಿ ಇದರೊಳಗಡೆ ಇವಾಗ 4 ಹಾಕ್ಬೇಕು ನಾನು. 1 2 ಮತ್ತು ಒಂದು ಎಕ್ಸ್ಟ್ರಾ, ಆಮೇಲೆ ಮತ್ತೆ 2. ನಿಮಗೆ ಇವಾಗ ಅರ್ಥ ಆಯಿತು ಅನಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡಬೇಕು. ಆವಾಗಲೇ ಹೇಳಿದ್ನಲ್ಲ, ಇಲ್ಲೊಂದು 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 ಇಲ್ಲೊಂದು, ಈ 4 ಪ್ಲೇಸಲ್ಲಿ ನಾವು ಒಂದೊಂದು ಎಣೆ ಒಳಗಡೆ 4 ಹಾಕಬೇಕು. ಕೆಲವೊಬ್ಬರು 3 ಹಾಕ್ತಾರೆ, ಅಂದರೆ ಈ ಕಡೆ 3 ಆ ಕಡೆ 3, ಟೋಟಲ್ 6 ಹಾಕ್ತಾರೆ. ನೀವು ಸ್ಟಾರ್ಟಿಂಗ್ 4 ಹಾಕಿದ್ರೆ ಸಾಕು. ಆಮೇಲೆ ನಿಮಗೇನಾದರೂ ಈ ಥರ ಮುದ್ರಕೋತಿದೆ, ಬಟ್ಲು ಥರ ಆಗ್ತಿದೆ ಅನಿಸಿದ್ರೆ ಬೇಕಿದ್ರೆ 6 ಹಾಕಿ. ಇವಾಗ ಸದ್ಯಕ್ಕೆ 4 ಹಾಕಿದ್ರೆ ಸಾಕು ಸ್ಟಾರ್ಟಿಂಗು. ಇದೇ ಥರ ನಾನು ಇನ್ನೊಂದು 3-4 ರೌಂಡ್ ಎಣೆದು ತೋರಿಸ್ತೀನಿ. ಅದು ಆಲ್ಮೋಸ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಬಂದಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ಲೆಂತ್ನ ನೀವು ಜಾಸ್ತಿ ತಗೋಬೇಕು, ಆವಾಗ ನಿಮಗೆ ಈ ಥರ ರೆಕ್ಟ್ಯಾಂಗ್ಯುಲರ್ ಬರುತ್ತೆ. ತೋರಿಸಿದ್ನಲ್ಲ ನಾನು, ಇಷ್ಟಗಲ ಮೀಡಿಯಮ್ ಸೈಜ್ ಬರುತ್ತೆ. ಇದು ನಾನು ನಿಮಗೆ ತೋರ್ಸೋದಕ್ಕೆ ಆಗ್ತಿರೋದು. ಸೊ ಇದು ಮೇ ಬಿ ಸ್ವಲ್ಪ ದೊಡ್ಡದಾಗಿ ಹೆಣ್ದಾದ ತಕ್ಷಣ ಇದು ರೆಕ್ಟ್ಯಾಂಗ್ಯುಲರ್ ಬರಲ್ಲ, ಸ್ಕ್ವೇರ್ ಬರ್ಬೋದು ಅನಿಸುತ್ತೆ. ನಾನು ಇದೊಂದು 2-3 ರೌಂಡ್ ಎಣೆದ್ಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಇದೇ ಥರ ಇಲ್ಲಿಂದ ಇಲ್ಲಿವರೆಗೂ ಸೇಮು. ಅದಾದಮೇಲೆ ಈ ಮೂಲೆಯಲ್ಲಿ ಇಲ್ಲಿ 4, ಅದಾದಮೇಲೆ ಮತ್ತೆ ಇಲ್ಲಿ ಬಂದರೆ ಇಲ್ಲಿ 4, ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಒಂದೊಂದು. ಅದಾದಮೇಲೆ ಮತ್ತೆ ಇಲ್ಲಿ 4, ಮತ್ತು ಇಲ್ಲಿ ಜಾಗ ಬಿಟ್ಟಿದ್ದೀವಲ್ವ, ಇಲ್ಲಿ 4. ನಾನೊಂದು 2-3 ರೌಂಡ್ ಎಣೆದ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ, ನಾನು ಆಲ್ಮೋಸ್ಟ್ ಅದಾದಮೇಲೆ ಒಂದು 3-4 ರೌಂಡ್ ಹಾಕಿದ್ದೀನಿ. ಇದು ಆಲ್ಮೋಸ್ಟ್ ಒಂದು ನಿಮಿಷ, ಇದಕ್ಕೆ
ಝೂಮ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪಿಗೆ ಬಂದಿದೆ. ಏನಿಲ್ಲ, ಇದೇನು ಸ್ಟೆಪ್ ಹೇಳಿದ್ನಲ್ವ, ಇದು 4 ಮೂಲೆಯಲ್ಲಿ 4 ಎಕ್ಸ್ಟ್ರಾ ಹಾಕಬೇಕು ಒಂದೇ ಮನೆ ಒಳಗಡೆ. ಅದಷ್ಟು ಹಾಕಿದರೆ ನಿಮಗೆ ರೆಕ್ಟ್ಯಾಂಗ್ಯುಲರ್ ಶೇಪು ತುಂಬ ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೀವು ಒಂದು ಎಣೆ ಮಿಸ್ ಮಾಡ್ದಿರ ಹಾಕಿದರೆ ಪ್ರಾಪರಾಗಿ ರೆಕ್ಟ್ಯಾಂಗ್ಯುಲರ್ ಶೇಪ್ ಬರುತ್ತೆ. ಇದೊಂದು ಸ್ವಲ್ಪ ಇದೆ. ಆ್ಯಕ್ಚುಲಿ ನಾನು ಮನೇಲಿ ಸೀರೆ ಇರಲಿಲ್ಲ, ಒಬ್ಬರು ವೀವರು ರೆಕ್ಟ್ಯಾಂಗ್ಯುಲರ್ ಶೇಪ್ ಕನ್ಫ್ಯೂಸ್ ಆಗ್ತಿದೆ, ಇನ್ನೊಂದ್ಸಲಿ ಕ್ಲಿಯರಾಗಿ ಹೇಳ್ಕೊಡಿ ಅಂದಿದ್ದಕ್ಕೆ ಒಂದು ಲುಂಗಿನ ಹರಿದ್ಬಿಟ್ಟು ನಾನು ಇವಾಗ ಹಾಕ್ತಿದ್ದೀನಿ. ಇದಿಷ್ಟಿದೆ, ಇನ್ನೊಂದು 2-3 ರೌಂಡ್ ಆಗ್ಬೋದು ಅಷ್ಟೇ. ಇದು ಫುಲ್ ಮಾಡಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಟೈಮ್ ಇದ್ದಾಗ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಈ ಲೆಂತು ಒಂದು 20-25 ಬರೋ ಥರ ತಗೊಳ್ಳಿ. ಆವಾಗ ನಿಮಗೊಂದು ಈ ಥರ ಮೀಡಿಯಮ್ ಸೈಜು ಮ್ಯಾಟ್ ಆಗುತ್ತೆ. ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ತೊಗೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದೇನಾಗುತ್ತೆ ಅಂದರೆ ಈ ಲೆಂತ್ ನಾವಿಲ್ಲಿ ಆ್ಯಡ್ ಮಾಡ್ತಾ ಹೋದಂಗೆ ಈ ಅಗಲನೂ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ರೆಕ್ಟ್ಯಾಂಗ್ಯುಲರ್ ಬದಲು ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇದು ಏನು ಪ್ರಾಬ್ಲಮ್ ಇಲ್ಲ. ನೀವೇನಾದ್ರು ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಈ ಲೆಂತ್ನ ಕಡಿಮೆ ತಗೋಬೇಕು. ನಾನು ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಇದೊಂದು ಪ್ರೊಸೀಜರ್ ನೀವು ನೋಡ್ತಿರ್ಬೋದು. ಈ ಮೂಲೆಯಲ್ಲಿ ನಾವು ಇಲ್ಲಿ ಎಕ್ಸ್ಟ್ರಾ ಹಾಕಿರ್ತೀವಲ್ವ, ಇದರಿಂದನೇ ನಮಗೆ ರೆಕ್ಟ್ಯಾಂಗ್ಯುಲರ್ ಶೇಪ್ ಬರೋದು. ಇದನ್ನು ನೀವು ಕರೆಕ್ಟಾಗಿ ಹಾಕ್ಬೇಕು. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ, ಇಲ್ಲೂ 4, ಇಲ್ಲಿ 4, ಇಲ್ಲಿ 4, ಇಲ್ಲಿ 4, ಇಲ್ಲಿ 4 ಇದೇ ಥರ ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲೂ ಬಿಟ್ಟಿದ್ದೀನಿ. ಇದು ನೆಕ್ಸ್ಟ್ ರೌಂಡ್ ಬರಬೇಕಿದ್ರೆ ಇಲ್ಲಿ 4 ಹಾಕ್ತೀನಿ, 2 ಒಂದು ಎಕ್ಸ್ಟ್ರಾ 4 2 ಇದೇ ಥರ ಕಂಟಿನ್ಯೂ ಮಾಡಬೇಕು. ನಿಮಗೆ ಆಲ್ರೆಡಿ ನೋಡಿ ಶೇಪ್ ಕಾಣಿಸ್ತಿದೆ ನಿಮಗೆ, ರೆಕ್ಟ್ಯಾಂಗ್ಯುಲರ್ ಶೇಪು ತುಂಬ ಈಸಿ. ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಹಾಕಿದರೆ ಹಾಕ್ಬೋದು. ಟ್ರೈ ಮಾಡಿ. ಇದಿಷ್ಟು ಕಂಪ್ಲೀಟ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸಿ ನೋಡಿ. ಫುಲ್ ಎಂಡ್ ಆದಮೇಲೆ ಇದು ಈ ಥರ ಕಾಣಿಸ್ತಿದೆ. ಆಲ್ಮೋಸ್ಟ್ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇದು ಒಂದು ಲುಂಗಿಲಿ ಇಷ್ಟ ಆಗಿದೆ. ನಾನು ಟೈಮ್ ಸಿಕ್ಕಾಗ ಇನ್ನೂ ದೊಡ್ಡದಾಗಿ ಬೇಕಿದ್ರೆ ಅದನ್ನು ಜಾಯಿನ್ ಮಾಡ್ಕೊತೀನಿ. ಇವಾಗ ಇಮಿಡಿಯೇಟ್ ಅವರು ಕೇಳಿರೋದ್ರಿಂದ ಇಷ್ಟನ್ನು ಹಾಕಿದ್ದೀನಿ. ಇದು ತುಂಬ ಚಿಕ್ಕದಾಗುತ್ತೆ ಸೈಜು, ಅಥವಾ ಇದನ್ನೇ ದೊಡ್ಡದಾಗಿ ಹಾಕೋದ್ರೆ ನಿಮಗೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ, ರೆಕ್ಟ್ಯಾಂಗಲ್ ಬರಲ್ಲ. ನಾನಿಲ್ಲಿ ಹೇಳ್ಕೊಡೋದಕ್ಕೆ ಅಂತ ಸ್ವಲ್ಪ ಕಡಿಮೆ ತಗೊಂಡಿದ್ದೆ. ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಇಲ್ಲಿ ನೋಡಿ, ಈ ಸೈಜು ಮೀಡಿಯಮ್ ಸೈಜಲ್ಲಿ ಬೇಕು ಅಂದರೆ ಈ ಲೆಂತನ್ನ ಜಾಸ್ತಿ ಮಾಡ್ಕೊಳ್ಳಿ. ಒಂದು 25 ಎಣೆ ಹಾಕ್ಕೊಂಡು ಆಮೇಲೆ ರೌಂಡ್ ಹಾಕ್ತಾ ಹೋದರೆ ನಿಮಗೆ ಈ ಶೇಪ್ ಬರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರದ ವಿಡಿಯೋಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.